ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋರಪು. ಕುಂಭಮೇಳದ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿದ್ದು ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಎರಡು ವಿಚಾರಗಳು ಈಗ ಹೊರಗೆ ಬರ್ತಾ ಇದೆ. ಒಂದು, ಯಾವ ರೀತಿ ಧರ್ಮ ಸಹಿಷ್ಣುತೆ ಅನ್ನೋದು ನಮ್ಮ ದೇಶದ ಮಣ್ಣಿನಲ್ಲಿ ನೆಲೆಯೂರಿಬಿಟ್ಟಿದೆ. ಅದನ್ನು ಇವರು ಎಷ್ಟೇ ಪ್ರಯತ್ನ ಮಾಡಿದ್ರು ಅದನ್ನು ಕೊಲ್ಲೋದಕ್ಕಾಗೋದಿಲ್ಲ. ಯಾವುದೋ ಒಂದು ಮಾರ್ಗದಲ್ಲಿ ಅದು ಆಗಾಗ ಹೊರಗೆ ಬರ್ತಾನೆ ಇರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಿಕ್ಕಿದೆ. ಅದು ಪ್ರಯಾಗ್ರಾಜ್, ಎಲ್ಲಿ ಕುಂಭಮೇಳ ನಡೀತಾ ಇದೆಯಲ್ಲ ಆ ಜಾಗದಿಂದ 10 ಕಿಲೋಮೀಟರ್ ದೂರದಲ್ಲಿ ಕಾಲ್ತುಳಿತದ ಕಾರಣಕ್ಕೆ ಬರ್ತಿದ್ದ ಭಕ್ತಾದಿಗಳನ್ನು ಅಲ್ಲೇ ನಿಲ್ಲಿಸಿದ್ರು. 29ನೇ ತಾರೀಕು, ಮೊನ್ನೆ ಜನವರಿ 29ನೇ ತಾರೀಕು ಅಲ್ಲಿ ಊಟ, ನೀರು, ಔಷಧಿ, ಹಾಸಿಗೆ ಇದೆಲ್ಲದರ ಕೊರತೆ ಇತ್ತು. ಕಾಲ್ತುಳಿತ ಆಗ್ತಿದೆ, ಹಾಗಾಗಿ ತಡಿಬೇಕು ಅಂತ ತಡೆದಿದ್ರು. ಆ ಸಂದರ್ಭದಲ್ಲಿ ಆ ಏರಿಯಾದಲ್ಲಿದ್ದಂತಹ ಮುಸ್ಲಿಮರು ಸುಮಾರು 25,000 ಜನಕ್ಕೆ, 26 ಸಾವಿರ ಜನಕ್ಕೆ ಊಟ, ಹಾಸಿಗೆ, ಔಷಧಿ, ನೀರು ಎಲ್ಲ ಕೊಟ್ಟಿದ್ದಾರೆ. ಅದು ಈ ಮಣ್ಣಿನ ಗುಣ. ಇನ್ನೊಂದು ಕಡೆ ಹಿಂದೂ ಧರ್ಮದ ರಕ್ಷಕ, ಪ್ರಚಾರಕ, ಸ್ವಾಮಿ ಅಂತ ಕರೆಸ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಕಾಲ್ತುಳಿತದಲ್ಲಿ ಗಂಗಾ ನದಿಯ ದಡದಲ್ಲಿ ಜೀವ ಕಳ್ಕೊಂಡಿದ್ದಾರಲ್ಲ, ಅವರು ಮೋಕ್ಷ ಪಡ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಇದು ಈ ದೇಶದಲ್ಲಿರುವಂತಹ ಕಾಂಟ್ರಾಸ್ಟ್. ಹಾಗಾದರೆ ಏನು ವಿವರಗಳು ಅನ್ನೋದನ್ನು ನೋಡೋಣ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ಮಂಗಳವಾರ ರಾತ್ರಿ ಮೌನಿ ಅಮಾವಾಸ್ಯೆ ದಿನ ಅವತ್ತು ಕಾಲ್ತುಳಿತ ಆಗಿತ್ತು. ಅದಕ್ಕೆ ಹಿಂದಿನ ದಿನ ಅಥವಾ ಅದೇ ದಿನ ಬೆಳಗಿನ ಜಾವ ಅಥವಾ ಹಗಲೊತ್ತಿನಲ್ಲಿ VIP ಮೂಮೆಂಟ್ ಅಧಿಕವಾಗಿ ಇದ್ದಿದ್ದರಿಂದ ಎಲ್ಲರನ್ನೂ ತಡೆದಿದ್ರು, ಒಟ್ಟಿಗೆ ಬಿಟ್ಟರು, ಕಾಲ್ತುಳಿತ ಆಯಿತು. ಅದು ಎರಡು ಕಡೆ ನಡೆದಿತ್ತು ಕಾಲ್ತುಳಿತ. ಒಂದನ್ನು ಮಾತ್ರ ವರದಿ ಮಾಡಿದ್ದಾರೆ, ಇನ್ನೊಂದು ಕಡೆ 7ಕ್ಕಿಂತ ಅಧಿಕ ಜನ ತೀರ್ ಹೋಗಿದ್ದಾರೆ, ಅದನ್ನು ವರದಿ ಮಾಡಿಲ್ಲ. ಅದೊಂದು ಕಡೆ, ಅದೊಂದು ಕ್ರೂರತನ. ಒಂದಷ್ಟು ಜೀವಗಳು ಹೋಗಿದ್ರು ಸಹ ಯಾವುದೋ ವ್ಯಕ್ತಿಯ ಮಾನ ಕಾಪಾಡೋಕ್ಕೆ, ವ್ಯಕ್ತಿಯ ವರ್ಚಸ್ಸನ್ನು ಕಾಪಾಡೋದಕ್ಕೆ, ಒಂದು ಪಕ್ಷವನ್ನು ಅದರ ವರ್ಚಸ್ಸನ್ನು ಕಾಪಾಡೋದಕ್ಕೆ ಮಾಧ್ಯಮಗಳು ಅದನ್ನು ವರದಿನೇ ಮಾಡಲ್ಲ ಅಂದರೆ ಅದಕ್ಕಿಂತ ಕ್ರೂರತ್ವ ಬೇರೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ನೀಚ ಕೆಲಸವನ್ನು ಮಾಧ್ಯಮಗಳು ಮಾಡಿದ್ದಾವೆ. ಆ ಸಂದರ್ಭದಲ್ಲಿ ಕಾಲ್ತುಳಿತ ಹೆಚ್ಚಾಗುತ್ತೆ, ಜನರ ಬರುವಿಕೆಯನ್ನು ತಡಿಬೇಕು ಸ್ವಲ್ಪ ಹೊತ್ತಲ್ಲಿ, ಸ್ವಲ್ಪ ಸಮಯ ಅಂತ ಹೇಳಿ 29ನೇ ತಾರೀಕು ರಾತ್ರಿ 10-15 ಕಿಲೋಮೀಟರ್ ದೂರದಲ್ಲೇ ಸಾವಿರಾರು ಜನರನ್ನ, ಲಕ್ಷಾಂತರ ಜನರನ್ನ ಪೊಲೀಸರು ತಡೆದು ನಿಲ್ಲಿಸಿದ್ರು. ಆದರೆ ವ್ಯವಸ್ಥೆಗಳು ಕಂಪ್ಲೀಟ್ ಆಗಿ ಆಗಿರಲಿಲ್ಲ. ತಡೆದು ನಿಲ್ಲಿಸಿದಂಥವರಿಗೆ ಅವ್ರು ನಡ್ಕೊಂಡು ಬರ್ತಾ ಇದ್ದಿದ್ದು ಪಾಪ. VIP ಮಾತ್ರ ಸೀದಾ ಘಾಟ್ವರೆಗೆ ಕಾರ್ ಬರೋ ಅವಕಾಶ ಇದ್ದಿದ್ದು, ಮಿಕ್ಕವರೆಲ್ಲ 20-25 ಕಿಲೋಮೀಟರ್ ನಡ್ಕೊಂಡು ಬರ್ತಾಯಿದ್ರು. ಅಂಥವರೆಲ್ಲ ಪಾಪ ಅಲ್ಲಿ ಸಿಗಾಕೊಂಡ್ರು. ಮಹಿಳೆಯರು, ವೃದ್ಧರು, ಮಕ್ಕಳು ಎಲ್ಲರೂ ಸಿಗಾಕೊಂಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ, ಆ ಪ್ರದೇಶದಲ್ಲಿದ್ದಂತಹ ಮುಸ್ಲಿಂ ಸಮುದಾಯ ಮಸೀದಿಗಳಲ್ಲಿ, ದರ್ಗಾಗಳಲ್ಲಿ, ಕೆಲವು ಮುಸ್ಲಿಮರ ದೊಡ್ಡ ದೊಡ್ಡ ಮನೆಗಳಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಊಟದ ವ್ಯವಸ್ಥೆ ಮಾಡಿದ್ರು. ಔಷಧಿ ಬೇಕಾದವ್ರಿಗೆ ಔಷಧಿಯನ್ನು ತಂದು ಕೊಟ್ಟರು. ಜ್ಯೂಸು, ನೀರು ಎಲ್ಲವನ್ನು ಕೊಟ್ಟರು. ಆ ಪ್ರದೇಶಗಳು ಕುಲ್ದಾಬಾದ್ ಸಬ್ಜಿ ಮಂಡಿ ಮಸೀದಿ, ಅಲ್ಲಿ ಸಾಕಷ್ಟು ಜನ ಹೋಗಿ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟರು, ಊಟ ಕೊಟ್ಟರು, ಎಲ್ಲ ಕೊಟ್ಟರು. ಬಡ ತಾಜಿಯಾ, ಇಮಾಮ್ ಬಾಡ ಅನ್ನುವಂತಹ ಪ್ರದೇಶ, ಹಿಮ್ಮತ್ ಗಂಜ್ ದರ್ಗಾ, ಅದರಲ್ಲಿಯೂ ಸಹ ಒಂದಷ್ಟು ಜನರಿಗೆ ಆಶ್ರಯ ಕೊಡಲಾಯಿತು. ಚೌಕ್ ಮಸ್ಜಿದ್ ಅನ್ನುವಂತಹ ಮಸೀದಿಯಲ್ಲೂ ಸಹ ಒಂದಷ್ಟು ಆಶ್ರಯವನ್ನು, ಊಟವನ್ನು, ವಸತಿಯನ್ನು, ಹಾಸಿಗೆ, ದಿಂಬು ಎಲ್ಲವನ್ನು ಸಹ ಮಾಡಿಕೊಡ್ಲಾಯಿತು. ಇದರಲ್ಲಿ ಮಜಾ ಏನು ಗೊತ್ತಾ? ಕುಂಭಮೇಳಕ್ಕೆ ಮುಸ್ಲಿಮರು ಬರೋ ಹಾಗಿಲ್ಲ, 10 ಕಿಲೋಮೀಟರ್ ದೂರದಲ್ಲೇ ಅವರು ನಿಂತ್ಕೋಬೇಕು, ಅದಕ್ಕಿಂತ ಮುಂದಕ್ಕೆ ಬರೋ ಹಾಗಿಲ್ಲ ಅಂತ ಆಜ್ಞೆ ಹೊರಡಿಸಲಾಗಿತ್ತು. ಎಷ್ಟರ ಮಟ್ಟಕ್ಕೆ ಅಂದರೆ, ನೀವೇನಾದರೂ ಯಾವುದಾದ್ರೂ TTನೋ ಕಾರೋ ಯಾವುದಾದ್ರೂ ವೆಹಿಕಲ್ ಮಾಡಿಕೊಂಡು ಕುಂಭಮೇಳಕ್ಕೆ ಬರೋದಾಗಿದ್ದರೆ ಆ ಡ್ರೈವರ್ ಸಹ ಹಿಂದೂ ಆಗಿರಲಿ, ಡ್ರೈವರ್ ಏನಾದರೂ ಮುಸ್ಲಿಂ ಆಗಿದ್ದು ಅಲ್ಲೇನಾದರೂ ಗಲಾಟೆ, ಹೊಡೆದಾಟ ಏನಾದರೂ ಆದರೆ ನಾವು ಜವಾಬ್ದಾರರಲ್ಲ, ನೀವೇ ಜವಾಬ್ದಾರರು, ನಿಮ್ಮ ವಾಹನಕ್ಕೂ ನೀವೇ ಜವಾಬ್ದಾರರು, ನಿಮ್ಮ ಡ್ರೈವರ್ಗೂ ನೀವೇ ಜವಾಬ್ದಾರರು ಅಂತ ಬೆದರಿಕೆ ಹಾಕಲಾಗಿತ್ತು. ಅಧಿಕೃತವಾಗಿ ಈ ರೀತಿಯಾದಂತಹ ನಡವಳಿಕೆ ಇತ್ತು. ಮುಸ್ಲಿಮರನ್ನು ದ್ವೇಷಿಸಬೇಕು ಅಂತ, ಮುಸ್ಲಿಮರು ಅಂತ ನಾನು ಹೇಳ್ತಿಲ್ಲ, ಯಾವುದೇ ದೇಶದಲ್ಲಿ ಅಲ್ಪಸಂಖ್ಯಾತರನ್ನು ಹೇಗೆ ದ್ವೇಷಕ್ಕೆ ಒಳಪಡಿಸ್ತಾರೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ. ಆದರೆ ಈ ಮಣ್ಣಲ್ಲಿ ಶತಮಾನಗಳಿಂದಲೂ ಕೂಡ ಒಬ್ಬರ ಜೊತೆ ಒಬ್ಬರು ಬದುಕಿರುವಂತಹ ಮಣ್ಣಿದು. ಹಾಗಾಗಿ ಆ ಸಂದರ್ಭದಲ್ಲಿ ಯಾವಾಗ ಸಿಲುಕೊಂಡಿದ್ರು, ಅವರಿಗೆ ಊಟ ಬೇಕಿತ್ತು, ನೀರು ಬೇಕಿತ್ತು, ಎಲ್ಲ ವ್ಯವಸ್ಥೆಗಳನ್ನು ತಮ್ಮ ಕೈಲಾದಷ್ಟು ಮಟ್ಟಕ್ಕೆ ಮಾಡುವ ಪ್ರಯತ್ನವನ್ನು ಅಲ್ಲಿನ ಮುಸ್ಲಿಂ ಸಮುದಾಯ ಮಾಡಿದೆ. ಅದನ್ನು ಒಂದು ಭಾಗ. ಇನ್ನೊಂದು,
ಹಿಂದೂ ಗುರು ಅಂತ ಕರೆಸಿಕೊಳ್ಳುವ, ಹಿಂದೂ ಧರ್ಮ ಪ್ರಚಾರಕ ಅಂತ ಕರೆಸಿಕೊಳ್ಳುವ ಭಾಗ್ಯೇಶ್ವರ್ ಧಾಮ್ನ ಧೀರೇಂದ್ರ ಶರ್ಮಾ ಅನ್ನುವಂತಹ ವ್ಯಕ್ತಿ, ನಿಮಗೆ ನೋಡಿರ್ತೀರಿ ಆತನ ಪ್ರವಚನಗಳು, ಏನು ಧರ್ಮದ ಬಗ್ಗೆ ಉದ್ದುದ್ದ ಭಾಷಣಗಳು. ಆತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವತ್ತಿದ್ರೂ ಮನುಷ್ಯ ಸಾಯಲೇಬೇಕು, ಸಾವು ಖಚಿತ. ಹಾಗಾಗಿ ಈ ಕಾಲ್ತುಳಿತದಲ್ಲಿ ಸತ್ತೋದ್ರಲ್ಲ, ಅವರು ಮೋಕ್ಷಕ್ಕೆ ಹೋಗಿರ್ತಾರೆ. ಯಾಕೆಂದ್ರೆ ಗಂಗೆಯ ದಡದಲ್ಲಿ ಸತ್ತಿದ್ದಾರೆ ಅವರು, ಕುಂಭಮೇಳದಲ್ಲಿ ಸತ್ತಿದ್ದಾರೆ, ಗಂಗೆಯ ದಡದಲ್ಲಿ ಸತ್ತಿದ್ದಾರೆ. ಅವರು ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ, ಮೋಕ್ಷ ಪಡ್ಕೊಂಡಿರ್ತಾರೆ ಅಂತ ಸಮಾಧಾನ ಹೇಳಿರೋದು. ಅದೇ ಮೋಕ್ಷ ಇದೇ ವ್ಯಕ್ತಿಗೆ ಸಿಕ್ಕರೆ ಕಾಲ್ತುಳಿತದಲ್ಲಿ ಸಿಗಾಕೊಂಡು. ಎಂತಹ ನೀಚತನ ಇವ್ರದು, ಎಷ್ಟು ನೀಚತನ. ಇನ್ನೊಂದು ಕಡೆ ರಸ್ತೆಯಲ್ಲಿ ಯಾರೋ ಅಡಿಗೆ ಮಾಡ್ತಿದ್ರೆ ಸಾಧು ಸಂತರು ಆ ಅಡಿಗೆಯನ್ನು ತಡೆಯೋದಕ್ಕೆ ಆ ಅಡಿಗೆ ಪಾತ್ರೆಗಳಿಗೆ, ಕುದೀತಾ ಇದ್ದ ಅನ್ನಕ್ಕೆ, ಸಾರಿಗೆ ಪೊಲೀಸರು ಮಣ್ಣು ಹಾಕ್ಬಿಟ್ಟು ಹೋಗ್ತಾರೆ. ಆ ವಿಡಿಯೋಗಳು ಸಹ ಹೊರಗೆ ಬಂದಿದೆ. ಇದು ಕುಂಭಮೇಳದಲ್ಲಿ ನಡೀತಾ ಇರುವಂತಹ ಸತ್ಯದ ಘಟನೆಗಳು. ಆದರೆ ಇದು ಮತ್ತೆ ಮತ್ತೆ ಈ ದೇಶಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ, ಮತ್ತೆ ಮತ್ತೆ ಅದನ್ನು ನೆನಪಿಸ್ತಾ ಇದೆ. ಇಂಡಿಯನ್ಸ್ ಅಂದರೆ ಏನು, ಭಾರತೀಯತೆ ಅಂದರೆ ಏನು, ಭಾರತದ ಸಂಸ್ಕೃತಿ ಅಂದರೆ ಏನು, ಒಟ್ಟಿಗೆ ಬದುಕುವುದೇ ನಮ್ಮ ಸಂಸ್ಕೃತಿ. ಧರ್ಮ ಜಾತಿ ಯಾವುದೂ ಸಹ ನಮ್ಮ ಭ್ರಾತೃತ್ವಕ್ಕೆ, ಬಾಂಧವ್ಯಕ್ಕೆ ಅಡ್ಡಿ ಬರೋದೇ ಇಲ್ಲ. ಭ್ರಾತೃತ್ವ ಮೊದಲಿಂದಲೂ ಇತ್ತು, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ನೀವು ಬ್ರೇಕ್ ಹಾಕ್ಬೋದು ನಿಮ್ಮ ಓಟಿಗೋಸ್ಕರ, ನಿಮ್ಮ ಏನೋ ಒಂದು ಸ್ವಾರ್ಥಕ್ಕಾಗಿ. ಆದರೆ ಅದು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿನ ಪ್ರಯಾಗ್ರಾಜ್ನಲ್ಲಿರುವಂತಹ ಮುಸ್ಲಿಂ ಸಮುದಾಯ ಈ ಬಾರಿ ತೋರಿಸ್ಕೊಟ್ಟಿದೆ. ಇದು ಎಲ್ಲಿಯೂ ಸಹ ಸುದ್ದಿ ಆಗಿರಲ್ಲ, ಎಲ್ಲಿಯೂ ಸಹ ಸುದ್ದಿ ಆಗಿಲ್ಲ. ಕೇವಲ ದೈನಿಕ್ ಭಾಸ್ಕರ್ ಮಾತ್ರ ಕವರ್ ಮಾಡ್ತಾ ಇರೋದು. ದೈನಿಕ್ ಭಾಸ್ಕರ್ ಅನ್ನುವಂತಹ ಮೀಡಿಯಾ ಮಾತ್ರ ಇದನ್ನು ದಿನ ಬೆಳಗಾದರೆ ಕಲೆಕ್ಟ್ ಮಾಡ್ತಾ ಇದೆ. ಅದೇ ಹೇಳಿದ್ದು, 2 ಕಡೆ ಕಾಲ್ತುಳಿತ ಆಗಿದೆ, 7 ಜನ ಇನ್ನೊಂದು ಕಡೆ ಸತ್ತೋಗಿದ್ದಾರೆ, ಅದನ್ನು ವರದಿ ಮಾಡಿಲ್ಲ ಅಂತ ಅನ್ನೋದನ್ನೇ ಹೇಳ್ತೋ ಇದನ್ನು ವಿಡಿಯೋ ಸಮೇತ ವಿಡಿಯೋ ಮಾಡಿ ಹಾಕಿ ಮುಸ್ಲಿಂ ಸಮುದಾಯ ಹೇಗೆಲ್ಲ ಅಲ್ಲಿ ಜನರಿಗೆ ಸಹಾಯ ಮಾಡ್ತಿದೆ, ಅವರ ಸಹಕಾರಕ್ಕೆ ನಿಂತ್ಕೊಂಡಿದೆ ಅನ್ನೋದನ್ನು ತೋರಿಸೋದನ್ನು ಸಹ ದೈನಿಕ್ ಭಾಸ್ಕರ್ ಮಾತ್ರ ಮಾಡಿದೆ, ಬೇರೆ ಯಾರೂ ಮಾಡ್ತಾ ಇಲ್ಲ. ನಾನು ಅಲ್ಲಿಂದನೇ ಡೀಟೇಲ್ಸ್ ತೊಗೊಂಡಿದ್ದು, ಇಷ್ಟು ಡೀಟೇಲ್ಸನ್ನು ದೈನಿಕ್ ಭಾಸ್ಕರ್ ಮಾಧ್ಯಮದಿಂದನೇ ತೊಗೊಂಡಿದ್ದು. ಅವರು ಯೂಟ್ಯೂಬಲ್ಲಿ ಸ್ಪಷ್ಟವಾಗಿ ವಿಡಿಯೋಗಳ ಸಮೇತವಾಗಿ ಹಾಕಿದ್ದಾರೆ. ಮುಸ್ಲಿಂ ಸಮುದಾಯ ಊಟ ಕೊಡ್ತಿರೋದು, ಸ್ವೀಟ್ ಜ್ಯೂಸ್ಗಳು ಕೊಡ್ತಿರೋದು, ನೀರು ಕೊಡ್ತಿರೋದು, ವಸತಿಯ ಏರ್ಪಾಟು, ಔಷಧಿಗಳನ್ನು ಕೊಡ್ತಾ ಇರೋದು ಎಲ್ಲವನ್ನು ಸಹ ಹಾಕಿದ್ದಾರೆ. ಸೊ ನೀವೇ ಅರ್ಥ ಮಾಡ್ಕೊಳ್ಬೋದು ದ್ವೇಷ ಅನ್ನೋದನ್ನು ಯಾರು ಹೇಗೆ ಯಾಕೆ ಬಿತ್ತುತ್ತಾ ಇದ್ದಾರೆ, ಅದನ್ನು ಈ ದೇಶದಲ್ಲಿ ಬಿತ್ತೋದಕ್ಕೆ ಅವರು ಸಫಲರಾಗ್ತಾರಾ ಇಲ್ವಾ ಅಂತ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.